ಪಿಜ್ಜಾ ರೆಡಿ ಆಗಿದೆ. ಅಲ್ಲಿ ಮುಟ್ಬಿಡ ಒಳಗಡೆ. ವಾವ್, ಸಕ್ಕತ್ ಕಾಫಿ ಆಗಿದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕೋಮಲ್. ಹೆಂಗೈತೆ? ತಿನ್ನು ಪಿಜ್ಜಾ ಸಕ್ಕತ್ತಾಗಿದೆ. ತುಂಬಾ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಫುಲ್ ವಿಡಿಯೋ ಅದಕ್ಕೆ ಸ್ಕೂಲ್ ರಜಾ ಹಾಕಿದ್ದಾನೆ ಇವನು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಿಲ್ಲ, ಚೆನ್ನಾಗೈತೆ. ನಾವು ಎಂದು ತಿಂದಿರಲಿಲ್ಲ. ಚೆನ್ನಾಗೈತೆ, ಟೇಸ್ಟ್ ಚೆನ್ನಾಗೈತೆ. ಇವತ್ತೇ ಫಸ್ಟ್ ಟೈಮ್ ಇವತ್ತೇ ಚೆನ್ನಾಗೈತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ವರ್ಧನ್ ವ್ಲಾಗ್ಸ್. ವರಲಕ್ಷ್ಮಿ ಹಬ್ಬ ಎಲ್ಲ ಮುಗೀತು. ಇವತ್ತು ಶನಿವಾರ. ಸೊ ಇವನು ತೇಜ್ ವರ್ಧನ್ ಬೇರೆ ಬಂದಿದ್ನಲ್ಲ, ಅವನಿಗೋಸ್ಕರ ಇವಾಗ ಏನ್ ತಿಂತೀಯ ಅಂತ ಇದಕ್ಕೆ ಪಿಜ್ಜಾ ಇಲ್ಲ ಬರ್ಗರ್ ಮಾಡ್ರಿ, ನೀವು ವಿಡಿಯೋದಲ್ಲಿ ಮಾಡಿದ್ರಲ್ಲ ನಾನು ನೋಡಿದೀನಿ ಅಂದ. ಅದಕ್ಕೆ ಅವನಿಗೋಸ್ಕರ ಈಗ ಪಿಜ್ಜಾ ಮಾಡ್ತಿದೀವಿ, ಹೋಮ್ ಮೇಡ್. ಬಟ್ ನಾವು ಪಿಜ್ಜಾ ನಾವು ವ್ಲಾಗಲ್ಲಿ ಮಾಡಿಲ್ಲ, ಮನೇಲಿ ಕೂಡ ಮಾಡಿಲ್ಲ ಪಿಜ್ಜಾ. ಇವತ್ತು ನಾವು ಬರ್ಗರ್ ಮಾತ್ರ ತುಂಬಾ ಸರಿ ಮಾಡಿದೀವಿ. ಸೊ ಇವತ್ತು ನಾವು ಪಿಜ್ಜಾ ಮಾಡ್ತಿದೀವಿ, ಹೋಮ್ ಮೇಡ್ ಪಿಜ್ಜಾ. ಇಷ್ಟೇನಾ? ಹೋಮ್ ಮೇಡ್ ಪಿಜ್ಜಾ. ಸೊ ಗೈಸ್ ನೋಡ್ರಿ, ಆಲ್ರೆಡಿ ರೆಡಿ ಮಾಡ್ತವ್ರೆ. ಇದು ಮನೇಲೆ ಮೈದಾ ಹಾಕಿ ಮತ್ತೆ ಈಸ್ಟ್ ತರಿಸಿ ಇದು ಏನು ಪಿಜ್ಜಾ ಬೇಸ್ ಇದು ರೆಡಿ ಮಾಡ್ತಾರ ನೋಡ್ರಿ. ಪಿಜ್ಜಾ ಬೇಸ್ಗೆ ಸ್ವಲ್ಪ ಹಾಕಿದೆ, ತ್ರಿಷಾ ಏನೇನ್ ತಂದಿದ್ಯಾ? ಏನೇನ್ ಹಾಕಿ ಮಾಡ್ತೀಯ? ಪನ್ನೀರ್ ಪಿಜ್ಜಾ ಮಾಡ್ತಾರದು. ಪನ್ನೀರ್ ವೆಜ್ ಪಿಜ್ಜಾ. ಯಾಕಂದ್ರೆ ನಾವು ನಾನ್ ವೆಜ್ ತಿನ್ನಂಗಿಲ್ಲ, ಅದಕ್ಕೆ. ನೋಡ್ರಿ, ಇದು ಮೈದಾ ಮತ್ತೆ ಈಸ್ಟ್ ಹಾಕಿರೋದು. ಇಲ್ಲಿ ಆನಿಯನ್, ಟೊಮೊಟೊ ಇದೆ, ಮತ್ತೆ ಅಲ್ಲಿ ಮೊಸರೆಲ್ಲ ಚೀಸ್ ಇದೆ, ಮತ್ತೆ ಇಲ್ಲಿ ಕಾರ್ನ್ ಹತ್ಕೊಡ. ಇಲ್ಲಿ ಕಾರ್ನ್ ಇದು ಎಷ್ಟು ಗಮ್ಮಂತೈತೆ. ಒಂದು ಕಾರ್ನ್ ಪಿಜ್ಜಾ ಮಾಡೋಣ ಅಂತ. ವೆಜ್ ಮಯೋನೀಸ್ ಫುಲ್ಲು ಒಂದು ಮುಕ್ಕಾಲು ಕೆಜಿ ಐತಿದು. ಅಲ್ಲಿ ಆಫರ್ ಇತ್ತು ಅದಕ್ಕೆ. ಫಸ್ಟು ಪಿಜ್ಜಾ ಬೇಸ್ಗೆ ಇದು ಏನು ಪಿಜ್ಜಾ ಸಾಸ್ ಹಾಕಿ, ಆಮೇಲೆ ಈಗ ಮಯೋನೀಸ್ ಹಾಕಿ ತಿನ್ ಲೇಯರ್ ಪಿಜ್ಜಾ ಇತ್ತು. ಪನ್ನೀರ್ ಪಿಜ್ಜಾನ ಇಲ್ಲ ಎಲ್ಲ ಪನ್ನೀರ್ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್. ಅದೇ ಆನಿಯನ್, ಟೊಮೊಟೊ, ಕಾರ್ನ್, ಚೀಸ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ವೆಜ್ ತರ ಮಾಡ್ತಿರೋದು. ಏನು ಅಷ್ಟೊಂದು ಕೈ ಬೆತ್ಕಂತ ಇದ್ದಲ್ಲಿ ಸಾಕೆ. ಟೊಮೊಟೊ ಸಾಸ್, ನಮ್ಮತ್ತೆ ಅವ್ರು ಬಂದವ್ರೆ, ನಮ್ ದಿವಾಕರ್ ಅವ್ರ ಅಮ್ಮ, ನಮ್ಮ ಅಪ್ಪನ ತಂಗಿ. ಅದೇ ಪಿಜ್ಜಾ ಯಾವತ್ತಾರು ತಿಂದಿದ್ದಾ? ಇಲ್ಲಪ್ಪ, ನಾವು ತಿಂದಿಲ್ಲ. ಇವಾಗ ಟೇಸ್ಟ್ ಮಾಡ್ತೀಯ ಬಿಡಿ, ಇವತ್ತು ಹಬ್ಬ ಎಲ್ಲ ಮುಗೀತಲ್ಲ. ಎಲ್ಲಾ ಕಡೆ ತಿಂದಿರ್ತೀರ, ಅಲ್ಲಿ ಮಾತ್ರ ಮೈಕಲ್ಲಿ ಮನೆಯಲ್ಲಿ ಮಾಡಿ ತಿಂದ್ರೇನೆ ಮಸ್ತ್ ಬಿಡ್ತತೆ. ಹೊರಗಡೆ ತಿಂದ್ರೇನೆ ಮಜಾ ಅಷ್ಟೊಂದು ಬರಲ್ಲ. ಅವನು ಗೈಸ್, ನಮ್ಮ RX ದಿವಾಕರ್ ಇಲ್ಲೇ ಅವರೇ. ಬೇಜಾರಾಗೋನ್ ಯಾಕೋ ಇವತ್ತು ಬೆಳಗ್ಗೆಯಿಂದ. ಪಾಪ ಯಾರೋ ಬೈದ್ರೇನ. ನೋಡಿ ಗೈಸ್, ಈಗ ಎಲ್ಲ ಆಯ್ತು. ಅದು ಟಾಪಿಂಗ್ಸ್ ಮಾಡ್ತಿದ್ದಾರೆ. ಮೊಸರೆಲ್ಲ ಚೀಸು, ಕಾರ್ನು, ವೆಜಿಟೇಬಲ್ಲು ಎಲ್ಲ ಹಾಕಿದ್ದಾರೆ. ವೆಜಿಟೇಬಲ್ ಅಂದ್ರೆ ಆನಿಯನ್ ಅದು ಇದು ಜಾಸ್ತಿ ಹಾಕ್ಬಿಡಿದೆ. ಟಾಪಿಂಗ್ಸ್ ಎಲ್ಲ ಆಯ್ತಾ? ಆಗಿದೆ. ಇವಾಗ ಏನ್ ಮಾಡ್ಬೇಕು? ಇವಾಗ ಅದನ್ನ ಇದ್ರಲ್ಲಿ ಇಡ್ಬೇಕು. ಯಾವ್ದ್ರಲ್ಲಿ? ಏರ್ ಫ್ರೈಯರ್. ನೋಡಿ, ಏರ್ ಫ್ರೈ ಅಲ್ಲಿ ಇಟ್ಟಿದೀವಿ ಈಗ. ಈಗ ಇದನ್ನ 160 ಡಿಗ್ರಿ 5 ಮಿನಿಟ್ಸ್ ನಾವು ಬೇಕ್ ಮಾಡ್ತೀವಿ. ವಿಡಿಯೋ ನಾವು ಫುಲ್ ನೋಡಿ, ಇಂಟ್ರೆಸ್ಟ್ ಹೇಳಿ. ಇನ್ನು ಯಾರು ವರ್ಧನ್ ವ್ಲಾಗ್ಸ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಮಾಡ್ರಿ ಬೇಗ. ಗೈಸ್, ಬಿಸಿ ಬಿಸಿ ಪಿಜ್ಜಾ ರೆಡಿ ಆಗ್ತೇವೆ. ಇಲ್ಲಿ ನಮ್ಮ ಗುಂಡಮ್ಮರ ಅಂತ ನೋಡ್ರಿ, ಇಲ್ಲಿ ಇವನು ಎಲ್ಲ ರೆಡಿ ಮಾಡ್ತಾವನೆ. ಬೇಸ್ನ ಪಿಜ್ಜಾ ಬೇಸ್ನ ತಿಕ್ಕ ಮಚ್ಕೊಂಡು
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್ ರೆಸ್ಪೆಕ್ಟೇ ಇಲ್ಲ ಅನ್ನ. ರೆಸ್ಪೆಕ್ಟ್ ಇಲ್ಲ ಗೈಸ್, ಒಂದು ರೆಸ್ಪೆಕ್ಟ್. ಗೈಸ್ ಇವಾಗ ಬಿಸಿ ಬಿಸಿ ಪಿಜ್ಜಾ ರೆಡಿ ಆಗ್ತಿದೆ. ಕಮ್ಮಿ 160 ಡಿಗ್ರಿ 10 ಮಿನಿಟ್ಸ್ ಸಿಕ್ಕಿದೀವಿ. ಪಿಜ್ಜಾ ರೆಡಿ ಆಗಿದೆ. ಮೂರನೇದು ಎಲ್ರಿಗೂ ಒಂದೊಂದು ಪಿಜ್ಜಾ. ಇನ್ನು 1 ಮಿನಿಟ್ ಇದೆ. ಸೊ ಗೈಸ್ ಫೈನಲಿ ಪಿಜ್ಜಾ ರೆಡಿ. ತಿನ್ನೋಡು ಎಲ್ಲ ಮಿಕ್ಸ್ ಆಗ್ಬಿಡೈತೆ. ಪಿಜ್ಜಾ ರೆಡಿ ಆಗಿದೆ. ಹೋಮ್ ಮೇಡ್ ಪಿಜ್ಜಾ. ಏ ಬೇಡ ತಿನ್ನಲೆ ನಿನ್ಲೆ, ನಾನು ಆಮೇಲೆ ತಿಂತೀನಿ. ನೋಡ್ರಿ ಫುಲ್ ಚೀಸಿ ಆಗಿದೆ, ಬಿಸಿ ಇರ್ತದೆ ನೋಡಲ್ಲಿ. ಗೈಸ್ ಲಿಟ್ರಲಿ ಸಕ್ಕತ್ತಾಗಿತ್ತು. ಮತ್ತೆ ಫಸ್ಟ್ ಫ್ರೆಶ್ ಪಿಜ್ಜಾ ಮನೇಲಿ ಮಾಡಿರೋದು, ಅದು ಚಿಕ್ಕ ಬೇಸ್ ಬೇರೆ ಸಕ್ಕತ್ತಾಗಿತ್ತು ಮಾತ್ರ. ಅದು ಇನ್ನೂ ಮಾಡಿಲ್ಲ, ಇನ್ನೂ ನಾವು ಆಮೇಲೆ ತಿನ್ನೋಣ ಅನ್ಕೊಂಡ್ರೆ ಎಲ್ಲರೂ ಒಂದೊಂದು ಪೀಸ್ ತಿನ್ಬಿಟ್ವಿ. ಗೈಸ್ ಏನ್ ಗೊತ್ತಾ, ಫಸ್ಟ್ ಪಿಜ್ಜಾ ಮಾಡಿದ್ವಲ್ಲ ಅದರಲ್ಲಿ ಇವರು ಪನ್ನೀರೇ ಹಾಕಿಲ್ಲ. ಪನ್ನೀರ್ ಸುಮ್ಮನೆ ಅಲ್ಲಿ ಒಳಗಡೆ ಇಕ್ಬಿಟ್ಟವ್ರು ಮರ್ತೆ ಹೋಗ್ಬಿಟ್ಟವ್ರು. ಇವಾಗ ಪನ್ನೀರ್ ಹಾಕ್ತಾ ಇದೀವಿ ನೋಡ್ರಿ. ಇವಾಗ ಪನ್ನೀರ್ ಹಾಕ್ತಿರೋದು. ಇವಾಗ ಸಕ್ಕತ್ತಾಗಿ ಇರುತ್ತೆ ಇನ್ನು. ಪನ್ನೀರ್ ಪಿಜ್ಜಾ ಪನ್ನೀರ್ ಚೀಸ್ ಮಿಕ್ಸ್ ವೆಜ್ ಅಂತಿದ್ದ ಕಾರ್ನು ಎಲ್ಲ ನೋಡಿದ್ರೆ ಪನ್ನೀರೇ ಹಾಕಿರ್ಲಿಲ್ಲ. ಇವಾಗ ಪನ್ನೀರ್ ಹಾಕಿರೋದು. ಇತ್ತು ಪಿಜ್ಜಾ ಬ್ರೋ ತುಂಬಾ ಫಸ್ಟ್ ಪಿಜ್ಜಾ ಟ್ರೈ ಮಾಡ್ದಲ್ಲ, ಯಾವಾಗ ತಾನೇ ಮಾಡಿದ್ದು ಬಿಸಿ ಬಿಸಿ. ಚೆನ್ನಾಗಿತ್ತು. ತೇಜು ಹೆಂಗಿತ್ತು ಪಿಜ್ಜಾ? ಚೆನ್ನಾಗಿತ್ತು. ಅವ್ರು ಪನ್ನೀರ್ ಹಾಕಿರ್ಲಿಲ್ಲ, ಇವ್ರು ಮರ್ತೋಗಿದ್ರೆ ನಾನು ಹೇಳಿದಕ್ಕೆ ಹಾಕಿದ್ದೀವಿ. ಆಗ್ಲೂ ಪನ್ನೀರ್ ಹಾಕೇ ಇರ್ಲಿಲ್ಲ, ಈಗ ಪನ್ನೀರ್ ಹಾಕಿದೀವಿ. ನೋಡೋಣ ಈಗ ಟ್ರೈ ಮಾಡೋಣ ನೆಕ್ಸ್ಟ್. ಬನ್ನಿ ಗೈಸ್ 7-8 ಪಿಜ್ಜಾ ಆಗುತ್ತೆ. ಅದನ್ನ ಫುಲ್ ನೋಡಿಸ್ತೀವಿ. ಫುಲ್ ನೋಡಿ ಗೈಸ್ ವಿಡಿಯೋ. ಪಿಜ್ಜಾ ಹೆಂಗಿತ್ತು? ಸೂಪರ್ ಆಗಿತ್ತು. ಇನ್ನು ಫಸ್ಟ್ ಮಾಡಿದ್ವಿ, ಎಲ್ಲ ಖಾಲಿ ಆಗ್ಬಿಡ್ತು. ಚೀಸ್ ಹಾಕಿರ್ಲಿಲ್ಲ, ಬಟ್ ಚೀಸ್ ಹಾಕಿದ್ವಿಲೆ, ಪನ್ನೀರ್ ಹಾಕಿರ್ಲಿಲ್ಲ. ಗೈಸ್ ಫಸ್ಟ್ ಟೈಮ್ ಮಾಡಿದ ತಕ್ಷಣ ಫಸ್ಟ್ ಪಿಜ್ಜಾ ಮಾಡಿದ್ವಲ್ಲ, ಎಲ್ಲ ಐತೋ ಗೊತ್ತಿಲ್ಲ, ಎಲ್ಲರೂ ಸ್ವಲ್ಪ ತಿನ್ಬಿಟ್ವಿ. ಒಂದ್ರಲ್ಲಿ 8 ಸ್ಲೈಸ್ ಮಾಡಿದ್ವಿ, ಎಲ್ಲ ಪಟಾಪಟ್ ಅಂತ ತಿನ್ಬಿಟ್ವಿ. ಬಟ್ ಸಕ್ಕತ್ತಾಯ್ತು ಮಾತ್ರ, ಬಿಸಿ ಬಿಸಿ ತಿನ್ನಕ್ಕೆ. ಬಟ್ ಏನಂದ್ರೆ ಅದಕ್ಕೆ ಪನ್ನೀರ್ ಹಾಕಿರ್ಲಿಲ್ಲ, ಅದಕ್ಕೆ ಇವಾಗ ಪನ್ನೀರ್ ಹಾಕಿದೀವಿ ಅದಕ್ಕೆ. ಪಿಜ್ಜಾ ರೆಡಿ ಆಗಿದೆ. ಅಲ್ಲಿ ಮುಟ್ಬಿಡೋ ಒಳಗಡೆ ವಾವ್ ಸಕ್ಕತ್ ಪಫಿ ಆಗಿದೆ. ಬಟ್ ತಿನ್ನು ಬೇಸ್ ಜಾಸ್ತಿ ತಿನ್ ಪಿಜ್ಜಾ ಇದು. ಈಗ ಪನ್ನೀರ್ಗಳನ್ನ ಕಾಣಿಸ್ತಿದೆ, ಆವಾಗಲೇ ಪನ್ನೀರ್ ಎಲ್ಲ ಕಾಣಿಸಿರ್ಲಿಲ್ಲ. ಪೇಪರ್ ಇಟ್ಕೊಳ್ಳಿ, ಅಲ್ಲಿ ಬಿಸಿ ಇರುತ್ತೆ, ಹುಷಾರು. ತುಂಬಾ ಈಸಿ. ನೋಡಿ ಗೈಸ್ ಈಗ ಪಿಜ್ಜಾ ರೆಡಿ ಆಗಿದೆ. ಈಗ ಕಟ್ ಮಾಡೋಣ ಸ್ಲೈಸ್. ಈ ತಟ್ಟೆ ಇನ್ನೊಂದು ಈಗ ಇದನ್ನ ಈಗ ಕಟ್ ಮಾಡ್ತಿದ್ದಾನೆ. ಆಲ್ರೆಡಿ ಎಲ್ಲ ಬ್ಯಾಟ್ಸ್ಮನ್ಸ್ ರೆಡಿ ಇದ್ದಾರೆ ಪಿಜ್ಜಾ ತಿನ್ನಕ್ಕೆ. ಹ್ಯಾಪಿ ಬರ್ಡೇ ಟು ಯು ಕೋಮಲ್. ಹ್ಯಾಪಿ ಬರ್ಡೇ ಹೇಳ್ರ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕೋಮಲ್. ಎಲ್ಲರೂ ಬರ್ಡೇ ಕೇಕ್ ಕಟ್ ಮಾಡಿದ್ರೆ ನಮ್ಮ ಮಾಮ ಪಿಜ್ಜಾ ಕಟ್ ಮಾಡ್ತಾರೆ. ಪಿಜ್ಜಾ ಕೇಕ್ ಚೀಸ್ ಓರಿಗಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದೀವಿ. ಸೊ ಗೈಸ್ ಈಗ ಟೇಸ್ಟ್ ಮಾಡ್ತಾ ಇದೀನಿ. ಹೆಂಗೈತೆ? ತಿನ್ನು ಪಿಜ್ಜಾ ಸಕ್ಕತ್ತಾಗಿದೆ. ಮೈಕು ಹೆಂಗೈತೆ? ಚೆನ್ನಾಗೈತೆ. ನಾವು ಎಂದು ತಿಂದಿರಲಿಲ್ಲ. ಚೆನ್ನಾಗೈತೆ, ಟೇಸ್ಟ್ ಚೆನ್ನಾಗೈತೆ. ಇವತ್ತೇ ಫಸ್ಟ್ ಟೈಮ್ ಇವತ್ತೇ ಚೆನ್ನಾಗೈತೆ.
ಹೇಳೆ ಸೇಮು ಯಾವ್ದದು ಯಾವ್ದೋ ಮಾಲ್ ಅಲ್ಲಿ ತಿಂದಿದ್ದೆ ಇದು 600 ರೂಪೀಸ್ ಕೊಟ್ಟಿದ್ದೆ ಒಂದ್ಸತಿ ಸೇಮ್ ಇಷ್ಟಕ್ಕೇನೆ ಹಾ ಅಷ್ಟೇ ಎಷ್ಟು ಪಿಜ್ಜಾ ಮಾಡ್ಕೊಂಡ್ವಾ ಇವಾಗ ಇನ್ನು 2ನೇ ಪಿಜ್ಜಾ ಇನ್ನೂ ಎಷ್ಟೊಂದು ಆಗಿದೆ. ಗೈಸ್ ತುಂಬಾ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಫುಲ್ ವಿಡಿಯೋ ಅದಕ್ಕೆ ಸ್ಕೂಲ್ ರಜಾ ಹಾಕಿದ್ದಾನೆ ಇವನು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಿಲ್ಲ ಸೊ ನೋಡ್ರಿ ನಮ್ಮ ಅತ್ತೆಯವರು ಜಾಯ್ನ್ ಆಗೋರು ಇವಾಗ. ಅಂಗಡಿ ಇಡ್ಬೇಕಂತ ನೋಡ್ರಿ ತ್ರಿಷಾ, ಅಂಗಡಿ ಇಡೋಣ ಅಂತ ಪಿಜ್ಜಾ ಅಂಗಡಿ, ಬರ್ಗರ್ ಅಂಗಡಿ. ಒಟ್ಟಾಗ ಸಖತ್ತಾಗಿತ್ತು. ನಮ್ಮ ಅತ್ತೆ ಈಗ ಒಬ್ಬಟ್ಟು ತರ ಮಾಡ್ತಾವ್ರೆ, ಒಬ್ಬಟ್ಟು ತರ ತಟ್ತಾವ್ರೆ. ಗಾಯ್ಸ್ ಸಖತ್ತಾಗಿತ್ತು ಪಿಜ್ಜಾ ಮಾತ್ರ. ಸೀರಿಯಸ್ಲಿ ನಾವು ಅನ್ಕೊಂಡಿದ್ದಕ್ಕಿಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಸಖತ್ತಾಗಿತ್ತು. ಏನು ಇನ್ನು ಮಾಡ್ತಾ ಇದೀವಿ ಹಂಗೆ ಪಟ ಅಂತ ತಿಂತಾ ಇದೀವಿ. ಆದ ತಕ್ಷಣ 10-12 ನಿಮಿಷ ಮಾಡ್ತಾ ಇದೀವಿ ಬೇಕಾಗಕ್ಕೆ. ಹೇಳಕ್ಕೆ ಮತ್ತೆ ಒಂದ್ ಪಿಜ್ಜಾ ಪ್ರಿಪೇರ್ ಮಾಡಕ್ಕೆ 12 to 13 minutes. ಡಾಮಿನೋಸ್ ಅಲ್ಲಿ ತಿಂದಾಗ ಅನಿಸ್ತಿಲ್ಲ. ಬೇರೆ ದೇಶದಿಂದ ಬೇರೆ ದೇಶ ಯಾವ ಬೇರೆ ದೇಶ ಅಂತೀಯಲ್ಲೇ ತಿನ್ನಂಗ್ ಬರ್ತೈತಲ್ಲ, ಮಾಲಲ್ಲಿ ಬರ್ತಲ್ಲ, ಆ ತರ ಟೇಸ್ಟ್ ಬರ್ತೈತಿ. ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟೇ ನೋಡ್ರಿ. ಮನೇಲೆ ಪಿಜ್ಜಾ ಆಚೆಗಡೆ ಎಲ್ಲರೂ ಇದ್ರಲ್ಲ, ಹುಡುಗರೆಲ್ಲ ಜಾಸ್ತಿ ಇದ್ರು. ಸೊ ಪಿಜ್ಜಾ ಆಚೆಗಡೆಯಿಂದ ಡಾಮಿನೋಸ್ ಇಂದ ತರಿಸ್ಬೋದಿತ್ತು, ಬಟ್ ತರಿಸಿದ್ರೆ ಅದೇನೋ ಬೇಸ್ ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ, ಸುಮ್ಮನೆ ವೇಸ್ಟ್ ಆಗೋದು, ಯಾವಾಗಲೂ ತಿಂತಾನೆ ಇರಲಿಲ್ಲ. ಸೊ ಇವಾಗ ಮನೇಲೆ ನಾವು ಮೈದಾ ಹಾಕ್ಬಿಟ್ಟೆಲ್ಲ ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ನೆಲ್ಲ ಬುಕ್ ಮಾಡಿ ತರಿಸ್ಕೊಂಡು ಜೆಪ್ಟೋಲಿ ಈಗೆಲ್ಲ ನಾವೇ ಹೋಮ್ ಮೇಡ್ ರೆಡಿ ಮಾಡಿ ತಿಂದ್ವಿ. ಸಖತ್ತಾಯಿತು. ಸೊ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲಿದ್ದಂಗೆ ಟೇಕ್ ಕೇರ್, ಬೈ ಗೈಸ್.